ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆ ಇವರುಗಳ ಸಹಯೋಗದೊಂದಿಗೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಸೇವಾ ರತ್ನ ಪ್ರಶಸ್ತಿ ನೀಡಲಾಯಿತು. ರಾಜ್ಯಾಧ್ಯಕ್ಷರಾದ ಸಿಎಂ ಗಣೇಶ್ ಗೌಡ್ರು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿವೃತ್ತ ಹಿರಿಯ IPS ಅಧಿಕಾರಿ ಬಸವರಾಜ್ ಮಾಲಗತ್ತಿ, ನಟ ಗಾಯಕರಾದ ಶಶಿಧರ್ ಕೋಟೆ, ESIC ಆಸ್ಪತ್ರೆಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಸೇರಿದಂತೆ ಆಗಮಿಸಿದ ಗಣ್ಯರೆಲ್ಲರೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈದ ಸಾಧಕರನ್ನು ಗುರುತಿಸಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಸೇವಾ ರತ್ನ ಪ್ರಶಸ್ತಿ ನೀಡಲಾಯಿತು. ವಿಶೇಷವಾಗಿ ರಾಜಾಜಿನಗರ ESIC ಆಸ್ಪತ್ರೆಯ ಚರ್ಮರೋಗ ವಿಭಾಗದ ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ತಜ್ಞರಾದ ಡಾಕ್ಟರ್ ಗಿರೀಶ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಉತ್ತಮ ಸೇವೆಗಳನ್ನು ಗುರುತಿಸಿ ಅವರಿಗೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಮುಖವಾಗಿ ದೇಶ ಕಾಯುವ ಯೋಧರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಸಂಘಟನೆಯನ್ನ ಮಾಡಿದ್ದೇವೆ. ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆಗ ಉದ್ದೇಶ ಏನಂತಂದ್ರೆ, ನೊಂದವರ ಧ್ವನಿಯಾಗಿ ನಾವು ಧ್ವನಿಯಾಗಬೇಕು. ಇಡೀ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎಲ್ಲ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಬಟ್ ಎಲ್ಲರೂ ಕೂಡ ಲಂಚಕೋರರೇ ಆಗ್ಬಿಟ್ಟಿದ್ದಾರೆ. ಯಾವ ಜಾಗದಲ್ಲಿ ಹೋದರೂ ಕೂಡ ಲಂಚಕೋರರೇ ಆಗಿದ್ದಾರೆ. ಅದನ್ನ ಸದೆ ಬರಬೇಕು ಅಂದ್ರೆ ನಮ್ಮ ಬಸವರಾಜ ಮಾಲಗತ್ತಿಯವರು ಇರಬಹುದು, ನಮ್ಮ ಗುರುಗಳು ಇರಬಹುದು, ನಮ್ಮ ಲಕ್ಷ್ಮೀಪತಿ ಒಬ್ಬ ಪಕ್ಷ ಅಧಿಕಾರಿಗಳು, ಇವರೆಲ್ಲ ನಮ್ಮ ಎಲ್ಲ ತರದ ಅಧಿಕಾರಿಗಳು ಈ ಒಂದು ಪ್ರಾಮಾಣಿಕವಾಗಿ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ವ್ಯಕ್ತಿಗಳು ಇರೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇದರ ಉದ್ದೇಶ ಏನಂತಂದ್ರೆ, ಸಂಸ್ಥೆಯನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಿ ನೊಂದವರ ಧ್ವನಿಯಾಗಿ ನಾವು ಇವತ್ತು ಗಿಡ ಹಾಕಿದ್ದೀನಿ ಅಷ್ಟೇ. ಗಿಡ ಅಂದ್ರೆ ಸಣ್ಣ ಗಿಡ ಹಾಕಿ ನಾವು ಬೆಳೆಸಿದ್ದೀವಿ. ಪ್ರತಿಯೊಂದು ಹಳ್ಳಿಯವರೆಗೂ ಕೂಡ ಇವತ್ತು ಏನು ಪಕ್ಷಗಳು ಯಾವ ರೀತಿ ಬೆಳೆದಿದೆ ಅದೇ ರೀತಿ ನಮ್ಮ ಸಂಸ್ಥೆಯನ್ನ ಹುಟ್ಟೋಗ್ಬೇಕು ಅನ್ನೋದೇ ನನ್ನ ಗುರಿ. ಅದು ಖಂಡಿತ ಮುಂದಿನ ದಿನದಲ್ಲಿ ನಾನು ಮಾಡೇ ತೀರ್ತೀನಿ ಅಂತ ನಾನು ನಿಮ್ಗೆಲ್ಲ ಕೂಡ ಖಂಡಿತ ಹೇಳ್ತಾ ಇದ್ದೇನೆ. ಜೊತೆಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ. ಸ್ವಲ್ಪ ದೂರ ಅವರು ಗುಲ್ಬರ್ಗ ಹೋಗಿದ್ರು, ಆದ್ರೆ ಬರ್ತಾ ಇದ್ದಾರೆ, ಸ್ವಲ್ಪ ಲೇಟ್ ಆಗಿ ಹೋದರು. ಹಾಗಾಗಿ ಅವರ ಹೆಸರು ಕೂಡ ನಾನು ಯಾಕಂದ್ರೆ ಅವರು ಒಬ್ಬ ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನ ಒಂದು ಒಟ್ಟಾಗಿ ಇದ್ರ ಜೊತೆಗೆ ಬೆಳೆಸಬೇಕು ಅನ್ನೋದೇ ನನ್ನ ಗುರಿಯಾಗಿದೆ. ಎರಡು, ಯಾಕೆಂದ್ರೆ ಅವ್ರು ಗೌರ್ಮೆಂಟ್ ಆಗಿದ್ದಾರೆ, ನಾವು ಪ್ರೈವೇಟ್ ಆಗಿದ್ದೇವೆ. ಆದ್ರೆ ಎರಡನ್ನ ಜೊತೆ ತಗೊಂಡು ಈ ಸಂಸ್ಥೆಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದೇ ನನ್ನ ಗುರಿ. ಇಲ್ಲಿ ಯಾರು ಬರ್ತಾರೆ ಬಿಡ್ತಾರೆ ಅದ್ರ ಬಗ್ಗೆ ನಾನು ಚಿಂತೆ ಮಾಡಲ್ಲ. ಒಬ್ಬಂಟಿಯಾಗಿ ಹೋರಾಟವನ್ನು ಕೊಟ್ಟೇ ಬಂದಿದ್ದೀನಿ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಮುಂದಿನ ದಿನದಲ್ಲಿ ಇಡೀ ರಾಜ್ಯದಲ್ಲೇ ವಿಸ್ತಾರವನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಸಮಯ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಸನ್ಮಾನ್ಯ ಗಣೇಶ್ ಗೌಡ್ರ ನೇತೃತ್ವದಲ್ಲಿ ವಿಶೇಷವಾಗಿ ರಾಜ್ಯ ಕಂಡ ಈ ಜಗತ್ತು ಕಂಡ ಒಬ್ಬ ಶ್ರೇಷ್ಠ ತಾಯಿ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಪುರಸ್ಕಾರವನ್ನು ಸಾಧಕರಿಗೆ, ಶ್ರಮಜೀವಿಗಳಿಗೆ, ಪೌರ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ನೀಡುವಂಥ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಈ ಒಂದು NGO ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡೋರ ಜೊತೆಗೆ ಯಾರೆಲ್ಲ ಮಾನವ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿರ್ತಾರೆ ಅಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಿದ ಒಂದು ಒಳ್ಳೆಯ ಸಂದರ್ಭ ಅಂತ ಭಾವಿಸ್ತೀನಿ. ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲೇ ಶೋಷಿತರನ್ನ, ಬಡವರನ್ನ, ಕಾರ್ಮಿಕರನ್ನ, ಶ್ರಮಿಕರನ್ನ ನಿಕೃಷ್ಟವಾಗಿ ಕಾಣುವಂಥ ಒಂದು ಸಂದರ್ಭವೂ ಕೂಡ ಹೆಚ್ಚು ಬೆಳೀತಾರಂಥ ಸಂದರ್ಭದಲ್ಲಿ ಇಂತಹ NGOಗಳು ಅವರಿಗೆ ಶಕ್ತಿಯಾಗಿ, ಪೂರಕವಾಗಿ ಸರ್ಕಾರಕ್ಕೆ ಒಂದು ಸೇತುವೆಯಾಗಿ ನಿಂತು ಎಲ್ಲರೂ ಕೂಡ ಸಮಾಜದಲ್ಲಿ ಬದುಕುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಅಂತೇಳಿ
ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಇದು ಪ್ರಶಸ್ತಿ ಕೊಡೋದರಿಂದ ಬೇರೆ ಜನರಿಗೆ, ಸಮಾಜದ ಉಳಿದ ಜನರಿಗೆ ಇದೊಂಥರ ಅವ್ರಿಗೆ ಪ್ರೇರಣೆ ಕೊಟ್ಟಂಗೆ ಆಗ್ತದೆ. ಇದು ಒಳ್ಳೆಯ ಕಾರ್ಯಕ್ರಮ. ಇದು ಸಂಸ್ಥೆ ಇಂಥ ಕಾರ್ಯಕ್ರಮ ನಡೆಸೋದ್ರ ತಮಾಷೆ ಅಲ್ಲ. ಗಣೇಶ್ ಗೌಡರು ಭಾಳ ಕಷ್ಟಪಟ್ಟು ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವರು ಪ್ರಾಮಾಣಿಕ ವ್ಯಕ್ತಿ, ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಅನೇಕ ಕಾರ್ಯಕ್ರಮ ಮಾಡಲಿ, ಇನ್ನೂ ಸಾಧಕರಿಗೆ ಸನ್ಮಾನ ಮಾಡಲಿ, ಅವ್ರ ಸಮಾಜಕ್ಕೆ ಒಳ್ಳೆಯ ಸೇವೆ ಸಿಗಲಿ. ಆ ಸೇವೆ ಸಿಗಲಿಕ್ಕೆ ಅವರಿಗೆ ಎಲ್ಲ ರೀತಿಯ ಸಹಕಾರ ಆ ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು.